ಯಾವುದೇ ರಾಜಕೀಯ ಪಕ್ಷದವ್ರ ಹತ್ರ ನೀವು ಹೋಗಿ ಅಟಲ್ಜಿ ಅವರ ಹೆಸರುತ್ತೆ ಅಲ್ಲೊಂದು ಮುಗುಳ್ನಗು ಬರುತ್ತೆ ಒಂದ್ಸಲಿ. ಹಾಗೆ ಅಟಲ್ಜಿ ಅವರು ಮಾತಾಡಿದ್ದಕ್ಕಿಂತ ಅವ್ರ ಮೌನವೇ ಜಾಸ್ತಿ ತಾಕತ್ತಿರ್ತಿತ್ತು. ಹಾಗೆ ಗ್ವಾಲಿಯರಲ್ಲಿ ಹುಟ್ಟಿ ಕಾಲೇಜ್ನಲ್ಲಿ ಓದಿ ಪತ್ರಕರ್ತರಾಗ್ತಾರೆ. ಮೊದಲು ರಾಜಕೀಯಕ್ಕೆ ಆಕಾಂಕ್ಷೆ ಕಾರಣಕ್ಕೆ ಬಂದವರಲ್ಲ, ಅಥವಾ ಅಧಿಕಾರ ಹಿಡಿಬೇಕು ಅಂತ ಬಂದವರಲ್ಲ, ಯಾರೋ ಕರೆದಿದ್ದಕ್ಕೆ ಬಂದವರು. ಯಾಕೆ ಅಪರೂಪದ ಮಾಣಿಕ್ಯ ಅಂತ ಕೇಳಿದ್ರೆ ಅವ್ರ ಭಾಷಣ ಅಷ್ಟು ಪ್ರಖರವಾಗಿತ್ತು, ಮತ್ತು ಅವ್ರ ಸಮಜ್ದಾರಿ ಅಂತ ಏನ್ ಹೇಳ್ತೀವಿ, ವಿವೇಕ ಅಂತ ಏನ್ ಹೇಳ್ತೀವಿ, ಕಾಮನ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಅದ್ಭುತವಾಗಿತ್ತು. ಸ್ವಾತಂತ್ರ್ಯ ಬಂದಾಗಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾವು 1960ನೇ ಇಸವಿ ಒಳಗೆ ಶಿಕ್ಷಣ ಒಂದು ಹಕ್ಕು ಮಾಡಬೇಕು ಅಂತ ಹೇಳ್ತಾರೆ. ಇವತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಂದೋಲನ ಮಾಡಕ್ಕೆ ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ಕೆಲಸನೂ ಮಾಡಲಿಲ್ಲ. 60ನೇ ಇಸವಿ ಒಳಗಡೆ ಸರ್ಕಾರ ತಯಾರಾಗಿ ಅದನ್ನ ಹಕ್ಕು ಮಾಡಬೇಕು ಅದನ್ನ ಹಕ್ಕು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಅಟಲ್ಜಿ ಅವ್ರ ಕಾಲದಲ್ಲಿ ಸರ್ವ ಶಿಕ್ಷಾ ಅಭಿಯಾನ ಜಾರಿಗೆ ಬಂತು. ಅಟಲ್ಜಿ ಅವ್ರ ಕಾಲದಲ್ಲಿ ಅಟಲ್ಜಿ ಪ್ರಧಾನಮಂತ್ರಿ ಆಗೋವರೆಗೆ ಆ ST ಡಿಪಾರ್ಟ್ಮೆಂಟ್ ಏನಿದೆ, ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದು ಪಶು ಸಂಗೋಪನಾ ಇಲಾಖೆ ಜೊತೆಗಿತ್ತು. ಗಾಂಧಿ ಹೆಸರು ಹೇಳ್ಕೊಂಡು ಹೇಗೆ 75 ವರ್ಷ ಕಳೆದ್ರು, ಹಾಗೆ ಸಂವಿಧಾನದ ಹೆಸರು ಹೇಳ್ಕೊಂಡು ಒಂದು ಚುನಾವಣೆ ಕೂಡ ಮುಗಿಸಿದ್ರು. ಯಾವ ಗಾಂಧಿ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು, ಇವತ್ತು ಬೆಳಗಾವಿಯಲ್ಲಿ ಅದೇ ಕಾಂಗ್ರೆಸ್ಸಿನ ಅಧಿವೇಶನ ಮಾಡ್ತಾ ಇದ್ದಾರೆ. ನನ್ನ ಶಿಷ್ಯರ ಯೋಗ್ಯತೆ ಏನು ಅಂತ ಗಾಂಧೀಜಿ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಅವ್ರ ನಿರ್ಮೋಹದಿಂದ, ನಿರ್ಮಮತ್ವದಿಂದ ಅವ್ರು ಹೇಳಿದ್ರು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕು ಅಂತ. ಅಟಲ್ಜಿ ಅವರ ಹೆಸರು ಹೇಳಿದಾಗ ನಾನು ಹೇಳ್ತೇನೆ, ಅನೇಕ ರಾಜಕಾರಣಿಗಳ ಹೆಸರು ಹೇಳಿದಾಗ ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮುಖ ಕಿವುಚ್ಕೋತಾರೆ, ಅವ್ರವ್ರ ಭಾವನೆಗೆ, ಕೆಲವು ಸಲ ಜನರಲ್ ಭಾವನೆಗೂ ಇನ್ನು ಅನೇಕರ ಹೆಸರು ಹೇಳಿದಾಗ ಒಂದ್ ಸ್ವಲ್ಪ ಓಡ್ಗಟ್ತಾರೆ, ಯಾಕಂದ್ರೆ ಸಿಟ್ಟು ಬರುತ್ತೆ ಅಂತೇಳಿ. ಇನ್ನು ಕೆಲವರ ಇದು ಹೇಳಿದಾಗ ಚೀತು ಅಂತ ಹೇಳ್ತಾರೆ. ಆದ್ರೆ ಇಡೀ ದೇಶದಲ್ಲಿ ಯಾವುದೇ ರಾಜಕೀಯ ಪಕ್ಷದವ್ರ ಹತ್ರ ನೀವು ಹೋಗಿ ಅಟಲ್ಜಿ ಅವರ ಹೆಸರುತ್ತೆ ಅಲ್ಲೊಂದು ಮುಗುಳ್ನಗು ಬರುತ್ತೆ ಒಂದ್ಸಲಿ, ಏನೋ ಒಂದು ನೆನಪು ಅಂತ. ಬಹಳ ಹತ್ರ ಇದ್ದಂಥವ್ರಿಗೂ ಅಟಲ್ಜಿ ಅವ್ರದ್ದು ಏನೋ ಒಂದು ನೆನಪು, ಬಹಳ ಹತ್ರ ಓಡಾಡ್ದಂಥವ್ರಿಗೆ ಏನೋ ಒಂದು ಅನುಭವ ಅನ್ಸಲಿ. ಬಹಳ ದೂರ ಇದ್ದಂಥವ್ರಿಗೂ ಅಟಲ್ಜಿ ಅವ್ರನ್ನ ನೋಡಿದ್ರೆ ಆ ಭಾಷಣದ ಮಧ್ಯದಲ್ಲಿ ಆ ಕಣ್ಣು ಒಂದ್ಸಲಿ ಪಟಪಟ ಅಂತ ಹೊಡ್ಕೋತಿದ್ರಲ್ಲ, ಆ ಪಟಪಟ ಅಂತ ಹೊಡ್ಕೊಳ್ಳೋ ಅಂತ ದೃಶ್ಯ ಈಗಲೂ ಟಿವಿಯಲ್ಲಿ ನೋಡಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಾ ಇರಬೇಕು ಅಂತ ಅನ್ಸುತ್ತೆ ಅಂತ. ನಾವು ಮಾತಾಡ್ತಾನೇ ಇರಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಜಾಯಮಾನದ ವ್ಯಕ್ತಿಗಳ ಮಧ್ಯದಲ್ಲಿ ಆ 2 ವಾಕ್ಯಗಳಿಗಿಂತ ಆ 2 ವಾಕ್ಯದ ಮಧ್ಯದಲ್ಲಿ ಪಾಸ್ ಏನಿದೆ, ಆ 2 ವಾಕ್ಯದ ಮಧ್ಯದಲ್ಲಿನ ಗ್ಯಾಪ್ ಏನಿದೆ, ಆ 2 ವಾಕ್ಯಗಳ ಮಧ್ಯದಿನ ನಿಲುಗಡೆ ಏನಿದೆ, ಆ ಪಾಸೇ ಅಟಲ್ಜಿಯವ್ರ ಮಾತುಗಳಿಗಿಂತ ಬಹಳ ಸ್ಟ್ರಾಂಗ್ ಆಗಿರ್ತಿತ್ತು ಅಂತ. ಮನೆಗಳಲ್ಲಿ ಅನೇಕರ ಮನೆಗಳಲ್ಲಿ ದೊಡ್ಡವರು ಇರ್ತಾರೆ, ಅವ್ರು ಸುಮ್ಮನೆ ಆಗ್ಬಿಟ್ರೆ ನಮ್ಗೊಂಥರ ಮುಜುಗುರ ಶುರು ಆಗ್ಬಿಡುತ್ತೆ. ನೀವೊಂದ್ಸಲಿ ಬೈದ್ಬಿಡು ಅಂತ ಹೇಳ್ತೀವಿ ಅಂತ. ಅವ್ರು ಸುಮ್ಮನೆ ಆದ್ರೆ ನಮಗೆ ತಡ್ಕೊಳಕ್ಕಾಗಲ್ಲ. ಹಾಗೆ ಅಟಲ್ಜಿ ಅವರು ಮಾತಾಡಿದ್ದಕ್ಕಿಂತ ಅವ್ರ ಮೌನವೇ ಜಾಸ್ತಿ ತಾಕತ್ತಿರ್ತಿತ್ತು. ಅದು ಸಭೆಯಲ್ಲೇ ಆಗಿರ್ಬೋದು, ಅದು ಮೀಟಿಂಗ್ಗಳಲ್ಲೇ ಆಗಿರ್ಬೋದು, ಅಥವಾ ಪಕ್ಷದ ಸಭೆಯಲ್ಲೇ ಆಗಿರ್ಬೋದು, ಅಟಲ್ಜಿ ಅವರ 2 ವಾಕ್ಯದ ಮಧ್ಯದಲ್ಲಿರೋ ಪಾಸ್ ಏನಿದೆ, ಅದು ಇಲ್ಲಿರ್ತಕ್ಕಂಥ ಅನೇಕ ಹಳಬರಿಗೆ ಅದು ಬಹಳ ಜನಜನಿತವಾಗಿರ್ತಕ್ಕಂಥ ಒಂದು ಸಂಗತಿ. ರಾಜಕಾರಣದಲ್ಲಿ ಕವಿ ಹೃದಯ ಇರೋದು ಇನ್ನೊಂದು ಅಪರೂಪದ ಸಂಗತಿ. ಅದು ಇರೋದ್ರಿಂದ ಅನೇಕ ಲಾಭ ಆಗುತ್ತೆ. ಆ ಲಾಭ ಹೇಗೆ ಅಂತ ನೋಡಿದ್ರೆ ನಮ್ಗೆ ಅಟಲ್ಜಿ ಅವ್ರು ನೋಡಿದ್ರೆ ಗೊತ್ತಾಗುತ್ತೆ. ಗ್ವಾಲಿಯರಲ್ಲಿ ಹುಟ್ಟಿದ್ರು ಅಂತಾರೆ, ಉತ್ತರ ಪ್ರದೇಶವನ್ನು ತನ್ನ ಕರ್ಮಭೂಮಿಯನ್ನಾಗಿ ಮಾಡ್ಕೊಂಡ್ರ. ಆರಂಭದಲ್ಲಿ ಒಂದು ರಾಜಕಾರಣಿ ಅಲ್ಲ, ಭಾರತೀಯ ಜನತಾ ಪಕ್ಷ ತುಂಬ ಜನ ಅವರು ಫಸ್ಟ್ ಜನರೇಷನ್ ರಾಜಕಾರಣಿಗಳು. ಅಟಲ್ಜಿ ಕೂಡ ಒಬ್ಬ ಫಸ್ಟ್ ಜನರೇಷನ್ ರಾಜಕಾರಣಿ ಮತ್ತು ಓನ್ಲಿ ರಾಜಕಾರಣಿ ಅವ್ರ ಮನೆತನದಲ್ಲಿ, ಯಾಕಂದ್ರೆ ವಿವಾಹ ಆಗಲಿಲ್ಲ ಅವರು. ಹಾಗೆ ಗ್ವಾಲಿಯರಲ್ಲಿ ಹುಟ್ಟಿ ಕಾಲೇಜ್ನಲ್ಲಿ ಓದಿ ಪತ್ರಕರ್ತರಾಗ್ತಾರೆ. ಮೊದಲು ರಾಷ್ಟ್ರಧರ್ಮಕ್ಕೆ ಸಂಪಾದಕರಾಗ್ತಾರೆ, ಸ್ವದೇಶ್ ಅಂತಕ್ಕಂಥ ಪತ್ರಿಕೆಗೆ ಸಂಪಾದಕರಾಗ್ತಾರೆ, ಇದಕ್ಕೆ ಪಂಚಜನ್ಯಕ್ಕೆ ಸಂಪಾದಕರಾಗ್ತಾರೆ, ಹೀಗೆ ಅನೇಕ ಪತ್ರಿಕೆಗಳಿಗೆ ಸಂಪಾದಕರಾಗ್ತಾರೆ ಅಂತಾರೆ. ರಾಜಕೀಯಕ್ಕೆ ಆಕಾಂಕ್ಷೆ ಕಾರಣಕ್ಕೆ ಬಂದವರಲ್ಲ, ಅಥವಾ ಅಧಿಕಾರ ಹಿಡಿಬೇಕು ಅಂತ ಬಂದವರಲ್ಲ, ಯಾರೋ ಕರೆದಿದ್ದಕ್ಕೆ ಬಂದವರು. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು, ದೀನ್ ದಯಾಳ್ ಉಪಾಧ್ಯಾಯರು ಒಟ್ಟಿಗೆ ಮಾಡ್ತಾ ಇರಬೇಕಾದ್ರೆ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವ್ರದ್ದು ಬಂಗಾಳಿ ಹಿಂದಿ. ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, ದೆಹಲಿಯಲ್ಲಿ ಆ ಬಂಗಾಳಿ ಹಿಂದಿ ಅರ್ಥವಾಗ್ತಾ ಇರಲಿಲ್ಲ. ಆಗ ದೀನ್ ದಯಾಳ್ ಉಪಾಧ್ಯಾಯರು ಯಾರನ್ನಾದ್ರೂ ಒಬ್ಬರನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವ್ರ ಜೊತೆ ಶಾಶ್ವತವಾಗಿ ಕಂಟಿನ್ಯೂಸ್ ಆಗಿ ಓಡಾಡಿಸ್ಬೇಕು ಅಂತ ಹುಡುಕ್ತಾ ಇರುವಾಗ ದೀನ್ ದಯಾಳ್ ಉಪಾಧ್ಯಾಯರಿಗೆ ಸಿಕ್ಕಿದಂತ ಒಂದು ಅಪರೂಪದ ಮಾಣಿಕ್ಯ ಯಾರು ಅಂತ ಕೇಳಿದ್ರೆ ಅಟಲ್ಜಿ. ಅಪರೂಪದ ಮಾಣಿಕ್ಯ ಅಟಲ್ಜಿ. ಯಾಕೆ ಅಪರೂಪದ ಮಾಣಿಕ್ಯ ಅಂತ ಕೇಳಿದ್ರೆ ಅವ್ರ ಭಾಷಣ ಅಷ್ಟು ಪ್ರಖರವಾಗಿತ್ತು, ಮತ್ತು ಅವ್ರ ಸಮಜ್ದಾರಿ ಅಂತ ಏನ್ ಹೇಳ್ತೀವಿ, ವಿವೇಕ ಅಂತ ಏನ್ ಹೇಳ್ತೀವಿ, ಕಾಮನ್ ಸೆನ್ಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಅದ್ಭುತವಾಗಿತ್ತು. ಆಮೇಲೆ ಒಂದು 15 ವರ್ಷದ ನಂತರ ಜವಾಹರ್ಲಾಲ್ ನೆಹರು ರಷ್ಯಾದ ಕ್ರುಶ್ಚೇವ್ ಅವರಿಗೆ, ರಾಷ್ಟ್ರಪತಿಗಳಿಗೆ ಅಟಲ್ಜಿ ಅವ್ರನ್ನ ಒಂದು ಡೆಲಿಗೇಷನ್ ಪರಿಚಯ ಮಾಡಿಕೊಡ್ತಾ ಹೇಳ್ತಾರೆ, ಇವ್ರು ನಮ್ಮ ವಿರೋಧ ಪಕ್ಷದ ನಾಯಕರು, ಪ್ರಧಾನಮಂತ್ರಿ ಆಗುವಂತ ಮೆಟೀರಿಯಲ್ಲು ಅಂತ ಹೇಳ್ತಾರೋ ಅಂತ. ಹೇಳಲೇಬೇಕಾಗತ್ತೆ.
ಹೇಳಲೇಬೇಕಾಗಿರ್ತಕ್ಕಂಥ ತಾಕತ್ ಅಟಲ್ಜಿ ಅವ್ರದ್ದು. ಆಗಿನ ಪ್ರಧಾನಮಂತ್ರಿಗಳು ವಿದೇಶದ ಒಬ್ಬ ರಾಷ್ಟ್ರಾಧ್ಯಕ್ಷರ ಎದುರಿಗೆ ಇವರು ಪ್ರಧಾನಮಂತ್ರಿ ಮೆಟೀರಿಯಲ್ ನಮ್ಮ ಈಗಿನ ವಿರೋಧ ಪಕ್ಷದ ನಾಯಕರು ಅಂತ ಅಟಲ್ಜಿ ಅವರು ಹೇಳುವಷ್ಟರ ಮಟ್ಟಿಗೆ ಅಟಲ್ಜಿ ತನ್ನ ಕರ್ತೃತ್ವವನ್ನು ಬೆಳೆಸ್ಕೊತಾ ಹೋಗ್ತಾರೆ. 9 ಸಲ ಲೋಕಸಭಾ ಸದಸ್ಯರಾಗಿದ್ರು, 2 ಸಲ ರಾಜ್ಯಸಭಾ ಸದಸ್ಯರಾಗಿದ್ರು, 5 ಬಾರಿ ಲಕ್ನೋದಿಂದಲೇ ಗೆದ್ರು. ಕಡೆಗೆ ಲಕ್ನೋವನ್ನೇ ಕರ್ಮಭೂಮಿಯನ್ನಾಗಿ ಮಾಡ್ಕೊಂಡು 9 ಸಲ ಲೋಕಸಭಾ ಸದಸ್ಯರು, 2 ಸಲ ರಾಜ್ಯಸಭಾ ಸದಸ್ಯರು. ಆದರೆ ಜೀವನದಲ್ಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ದೆ, ಹೊಂದಾಣಿಕೆ ಅಂದ್ರೆ ವ್ಯಕ್ತಿಗಳ ಜೊತೆ ಅಲ್ಲ, ವ್ಯಾಲ್ಯೂಸ್ ಜೊತೆಗೆ, ಮೌಲ್ಯಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ದೆ ಅವ್ರು ನಿರಂತರವಾಗಿ ತನ್ನ ಬದುಕನ್ನ ಅಂತಿಮ ದಿನದವರೆಗೆ ನಡೆಸ್ತಾರೆ. ಅದು ಅಟಲ್ಜಿ. ಆ ಕಾರಣಕ್ಕೆ ಅಟಲ್ಜಿ ಇವತ್ತು ನಮಗೆ ನೆನಪಾಗೋದು. ಆ ಕಾರಣಕ್ಕೆ ಅಟಲ್ಜಿ ಇವತ್ತು ನಮಗೆ ನೆನಪಾದಾಗ ನಮ್ಮ ಮುಖದಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ನಗು ಬರ್ತಕ್ಕಂಥದ್ದು. ಸರ್ಕಾರಕ್ಕೆ ಯಾವಾಗ ಸಹಕಾರ ಕೊಡಬೇಕೋ ಕೊಟ್ಟರು. ಬಾಂಗ್ಲಾ ಯುದ್ಧದ ಸಂದರ್ಭದಲ್ಲಿ ಸಹಕಾರ ಕೊಟ್ಟರು. ಅನೇಕ ಸಂದರ್ಭದಲ್ಲಿ ಸರ್ಕಾರ ಪ್ರೆಷರಲ್ಲಿ ಇದ್ದಾಗ, ಹೊರಗಿನ ಶಕ್ತಿಗಳ ಕಾರಣಕ್ಕೆ ಅಥವಾ ಒಳಗಿನ ಯಾವುದೋ ಪರಿಸ್ಥಿತಿ ಕಾರಣಕ್ಕೆ ನೆಹರು ಸರ್ಕಾರನೇ ಇರ್ಬೋದು, ಇಂದಿರಾ ಗಾಂಧಿ ಸರ್ಕಾರನೇ ಇರ್ಬೋದು, ದ್ವೇಷದಿಂದ ನೋಡ್ಲಿಲ್ಲ ಅಟಲ್ಜಿ. ಇವತ್ತು ನಾವು ನೋಡ್ತೀವಿ, ಲೋಕಸಭೆ ಯಾವತ್ತು ಆರಂಭ ಆಗುತ್ತೋ ಅವತ್ತು 2 ದಿವಸ ಮುಂಚೆ ಇವತ್ತು ಎಲ್ಲಿಂದಾದ್ರೂ ಒಂದು ದೊಡ್ಡ ಪ್ರಕರಣ ತರ ಪತ್ರಿಕೆಗಳಲ್ಲಿ ಪ್ಲಾಂಟ್ ಆಗುತ್ತೆ. ಅದಾದ್ಮೇಲೆ ನಮ್ಮ ವಿರೋಧ ಪಕ್ಷದವರು ಅದನ್ನ ಇಟ್ಕೊಂಡು ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ನೀವು ಕೂಡ ಚೆನ್ನಾಗಿ ನೋಡಿದ್ದೀರಿ. ಆ ಥರ ದ್ವೇಷದ ಕೆಲಸ ಮಾಡಲಿಲ್ಲ ಅಟಲ್ಜಿ. ಯಾವಾಗ ಟೀಕಿಸ್ಬೇಕೋ ಆಗ ಟೀಕಿಸಿದ್ರು. ಟೀಕಿಸುವಾಗ ಪ್ರಖರವಾಗಿ ಟೀಕಿಸಿದ್ರು. ಟೀಕಿಸುವಾಗ ಯಾವುದೇ ಮುಲಾಜು ಇಲ್ಲದೆ ಟೀಕೆ ಮಾಡಿದ್ರು. ಟೀಕಿಸ್ಬೇಕಾದ್ರೆ ಯಾವುದೇ ಹೊಂದಾಣಿಕೆ ಭಾವ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ಟೀಕೆ ಮಾಡಿದ್ರು. ಆದರೆ ಅದೇ ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಂದಾಗ, ನಾ ಆಗಲೇ ಹೇಳಿದಾಗೆ ಬಾಂಗ್ಲಾದೇಶದ ಯುದ್ಧದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ. 35-40 ವರ್ಷ ರಾಜಕಾರಣದಲ್ಲಿ ಅಧಿಕಾರ ಇಲ್ಲದೆ ಇರೋದು ಇವತ್ತಿನ ದಿನಗಳಲ್ಲಿ ಬಹಳ ಕಷ್ಟ. ಯಾರು ಅಧಿಕಾರ ಅನುಭವಿಸಿದಾರೋ ಅಥವಾ ವಿಧಾನಸೌಧಕ್ಕೆ ಹತ್ರ ಇದ್ದಾರೋ ಅವ್ರಿಗೆ ತುಂಬಾ ಜನ ಗೊತ್ತಿರುತ್ತೆ. ಒಂದ್ಸಲಿ ಬರೀ MP ಅಥವಾ ಬರೀ MLA ಆದ್ರೆ ಸಾಲೋದಿಲ್ಲ, ಅದ್ರ ಮುಂದಿಂದು ಆಗ್ಲೇಬೇಕು. ಸುದೀರ್ಘ ಕಾಲ ಆಗಲಿಲ್ಲ ಅಂತ ಕೇಳಿದ್ರೆ ಆ ತಹತಹ ಏನಿದೆ ಅವ್ರಿಗೆ ಅದು ತಡ್ಕೊಳಕ್ ಆಗೋದಿಲ್ಲ. ಅನೇಕ ಸಲ ಆ ತಹತಹ ಅನೇಕ ಬಾರಿ ಏನ್ ಮಾಡಬಾರ್ದು ಅದೆಲ್ಲವನ್ನೂ ಮಾಡ್ತಿತ್ತೆ ಒಂದ್ಸಲಿ ಆ ಅಧಿಕಾರದ ದಾಹ. ಆದರೆ 52ನೇ ಇಸ್ವಿಯಲ್ಲಿ ರಾಜಕಾರಣಕ್ಕೆ ಬಂದಂಥ ಅಟಲ್ಜಿ ಅವರು ಮೊದಲನೇ ಬಾರಿಗೆ ಅವರು ಮಂತ್ರಿಯಾಗಿದ್ದು 77ನೇ ಇಸ್ವಿಯಲ್ಲಿ. 52ರಲ್ಲಿ ಮೊದಲನೇ ಬಾರಿಗೆ ಸಂಸದರಾದವ್ರು 3 ಕ್ಷೇತ್ರದಲ್ಲಿ ನಿಲ್ತಾರೆ. ಬಲರಾಂಪುರ 1 ಕ್ಷೇತ್ರದಿಂದ ಗೆಲ್ತಾರೆ, ಇನ್ನು 2ರಲ್ಲಿ ಅವ್ರು ಸೋಲ್ತಾರೆ. ಅಲ್ಲಿಂದ ಅವ್ರು ಮೊದಲನೇ ಬಾರಿಗೆ ಮಂತ್ರಿಯಾಗಿದ್ದು 77ರ ಜನತಾ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗ್ತಾರೆ ಅಂತಲೇ. ಅಲ್ಲಿವರೆಗೆ ಯಾವಾಗಲೂ ಕೂಡ ಅವರ ಅಧಿಕಾರದ ಆತುರವನ್ನು ಅಟಲ್ಜಿ ಎಲ್ಲಾದರೂ ತೋರಿಸಿದ್ರು ಅಂತ ಇಲ್ಲ ಅನ್ಸತ್ತೆ. ಪಕ್ಷದ ನೆಲೆನೂ ಹಾಗೆ ಇತ್ತು, ಪಕ್ಷದ ಸಂಸ್ಕಾರನೂ ಹಾಗೆ ಇತ್ತು, ಜೊತೆಗಾರರು ಹಾಗೆ ಇದ್ರು, ಸ್ವತಃ ಈ ವ್ಯಕ್ತಿ ಕೂಡ ಹಾಗೆ ಇದ್ರು. ಅಧಿಕಾರ ದಾಹದಿಂದ ಯಾವತ್ತಾದ್ರೂ ಇದ್ರು ಅಂತ ಏನಿಲ್ಲ. ಮೊದಲನೇ ಬಾರಿಗೆ ಮಂತ್ರಿ ಆಗ್ತಾರೆ, ವಿದೇಶಾಂಗ ಮಂತ್ರಿ ಆಗ್ತಾರೆ, ಜಗತ್ತಿನಗಲ ಭಾರತದ ಹೆಸರನ್ನು ಮಾಡುತ್ತೆ. ಇವತ್ತು ನರೇಂದ್ರ ಮೋದಿಯವರು ವಿದೇಶ ಚಟುವಟಿಕೆಗಳಲ್ಲಿ, ವ್ಯವಹಾರಗಳಲ್ಲಿ ಏನು ನಡೆಸ್ತಾ ಇದ್ದಾರೆ ಚಟುವಟಿಕೆಗಳು, ಆ ಎಲ್ಲದಕ್ಕೆ ಬುನಾದಿಯನ್ನು ಅಟಲ್ಜಿ ಹಾಕೊಟ್ಟು ಹೋಗ್ತಾರೆ ಅಂತ. ಸ್ವಾತಂತ್ರ್ಯ ಬಂದಾಗಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು, ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾವು 1960ನೇ ಇಸವಿ ಒಳಗೆ ಶಿಕ್ಷಣ ಒಂದು ಹಕ್ಕು ಮಾಡಬೇಕು ಅಂತ ಹೇಳ್ತಾರೆ. ಕಡೆ ವ್ಯಕ್ತಿಗೆ ಶಿಕ್ಷಣ ಸಿಗಬೇಕು ಅಂತ ಹೇಳ್ತಾರೆ. ಇವತ್ತು ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಆಂದೋಲನ ಮಾಡಕ್ಕೆ ಅಂತ ಹೊರಟಿರ್ತಕ್ಕಂಥ ಕಾಂಗ್ರೆಸ್ನವರು ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂಥ ಒಂದೇ ಒಂದು ಕೆಲಸನೂ ಮಾಡಲಿಲ್ಲ. ಅದನ್ನ ಮಾಡಿದ್ದೆಲ್ಲ ನಾನ್ ಕಾಂಗ್ರೆಸ್ ಮುಖ್ಯ ಪ್ರಧಾನಮಂತ್ರಿಗಳು. ಅಂಬೇಡ್ಕರ್ ಅವರ ಆಶಯಗಳನ್ನ ಪೂರೈಸಿದ್ದೆಲ್ಲ ಕಾಂಗ್ರೆಸ್ ಏತರವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು. ಅಂಬೇಡ್ಕರ್ ಅವ್ರ ಶಿಕ್ಷಣದ ಬಗ್ಗೆ ಅವತ್ತಿನ ಸಂವಿಧಾನ ಸಮಿತಿ ಭಾಷೆಯಲ್ಲಿ ಹೇಳ್ತಾರೆ, 1960ನೇ ಇಸವಿ ಒಳಗೆ ಇದನ್ನೊಂದು ಹಕ್ಕು ಮಾಡಬೇಕು. ಮೊದಲನೇ ದಿನ ಯಾಕೆ ಮಾಡಲಿಲ್ಲ ಅಂದ್ರೆ ಸರ್ಕಾರ ಸ್ವಲ್ಪ ತಯಾರಿ ಆಗ್ಬೇಕು ಅಂತಲ್ಲಿ ಹಕ್ಕು ಮಾಡೋದ್ ಕೂಡಲೇ ಲೀಗಲ್ ಆಗುತ್ತದು. 60ನೇ ಇಸವಿ ಒಳಗಡೆ ಸರ್ಕಾರ ತಯಾರಾಗಿ ಅದನ್ನ ಹಕ್ಕು ಮಾಡಬೇಕು ಅದನ್ನ ಹಕ್ಕು ಮಾಡಿದ್ದು ಯಾರು ಅಂತ ಕೇಳಿದ್ರೆ ಅಟಲ್ಜಿ ಅವ್ರ ಕಾಲದಲ್ಲಿ ಸರ್ವಶಿಕ್ಷಾ ಅಭಿಯಾನ ಜಾರಿಗೆ ಬಂತು. ಅಟಲ್ಜಿ ಅವ್ರ ಕಾಲದಲ್ಲಿ ಇವತ್ತು ಜನಜಾತಿಯವ್ರ ಬಗ್ಗೆ, ಶೆಡ್ಯೂಲ್ ಟ್ರೈಬ್ ಬಗ್ಗೆ, ಬುಡಕಟ್ಟು ಬಗ್ಗೆ ಅನೇಕ ಜನ ಮೊಸಳೆ ಕಣ್ಣೀರು ತೋರಿಸ್ತಾರೆ. ಅಟಲ್ಜಿ ಪ್ರಧಾನಮಂತ್ರಿ ಆಗೋವರೆಗೆ ಆ ST ಡಿಪಾರ್ಟ್ಮೆಂಟ್ ಏನಿದೆ, ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅದು ಪಶು ಸಂಗೋಪನಾ ಇಲಾಖೆ ಜೊತೆಗಿತ್ತು. ಸಮಾಜ ಕಲ್ಯಾಣ ಇಲಾಖೆ ಜೊತೆಗಿದ್ದಿದ್ರು ಪರವಾಗಿಲ್ಲ, ಅಥವಾ SC ಜೊತೆಗಿದ್ದಿದ್ರು ಪರವಾಗಿಲ್ಲ. ಆದ್ರೆ ಆ ST ಅಟಲ್ಜಿ ಪ್ರಧಾನಮಂತ್ರಿ ಆಗೋವರೆಗೆ ಪಶುಸಂಗೋಪನಾ ಇಲಾಖೆ ಜೊತೆಗಿತ್ತು. ಅಟಲ್ಜಿ ಅವರು ಅದನ್ನ ಬೇರೆ ಮಾಡಿ ಟ್ರೈಬಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಂತ ಮೊದಲನೇ ಬಾರಿಗೆ ಮಾಡಿದ್ದು ಅಟಲ್ಜಿ ಅವರು. ಇವತ್ತು ST ಮಂತ್ರಾಲಯ ಅಂತ ಇದ್ರೆ ಇವತ್ತು ಅಟಲ್ಜಿ ಕಾರಣಕ್ಕಿದೆ. ಇವತ್ತು ನಾವು ಒಂದು ತೆಲಂಗಾಣ ಕಾಂಗ್ರೆಸ್ನವರು 6-7 ವರ್ಷಗಳ ಕಾಲ ಒದ್ದಾಡಿ ಒಂದು ರಾಜ್ಯ ಹೊಸದು ಮಾಡಿದ್ರು. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವನ್ನ ಒಂದೇ ಭಾಷೆಯ ಪ್ರದೇಶವನ್ನ ಬೈಫರ್ಕೇಟ್ ಮಾಡಿ 2 ಮಾಡಿದ್ರು. ಇವತ್ತು ನೋಡ್ತೀವಿ ನಾವು ಎಷ್ಟು ಸಮಸ್ಯೆ ಇದೆ ನಿಮ್ಗೆ ಅಂತ.
ಇವತ್ತು ನೀವ್ಯಾರಾದ್ರೂ ತೆಲಂಗಾಣ ಮತ್ತು ಆಂಧ್ರದಲ್ಲಿ ಸರ್ಕಾರದ ಜೊತೆಗೆ ನಿಮ್ದು ಏನಾದ್ರೂ ಸಂಬಂಧ ಇದ್ರೆ, ಅಧಿಕಾರಿಗಳ ಕಾರಣಕ್ಕೆ, ಕಾಂಟ್ರಾಕ್ಟ್ ಕಾರಣಕ್ಕೆ, ಟೆಂಡರ್ ಕಾರಣಕ್ಕೆ, ಅಂತವ್ರೆಲ್ರಿಗೂ ಕೂಡ ಈ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಕೋರ್ಟಿನ ಕಾರಣಕ್ಕೆ, ಇದೆಲ್ಲದರ ಕಾರಣಕ್ಕೆ ನಿಮ್ಗೇನಾದ್ರೂ ತೆಲಂಗಾಣ ಆಂಧ್ರ ಜೊತೆಗೆ ಸಂಬಂಧ ಇದ್ರೆ ಕಾಂಗ್ರೆಸ್ಸು ಯಾವ ತರ ಆ ತೆಲಂಗಾಣ ಮತ್ತು ಆಂಧ್ರದ ವಿಭಜನೆಯನ್ನ ನಿರ್ವಹಣೆ ಮಾಡಿದೆ ಅಂತ ಹಣೆ ಬರ ಗೊತ್ತಾಗುತ್ತೆ. ಆದ್ರೆ ಅಟಲ್ಜಿ ಅವರ ಕಾಲದಲ್ಲಿ ಯಾವ ವಾದಕ್ಕೂ ಎಡೆ ಇರತಕ್ಕಂಥ ರೀತಿಯಲ್ಲಿ, ಯಾವ ವಿವಾದಕ್ಕೂ ಎಡೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ, ಪೋಸ್ಟ್ ಫಾರ್ಮೇಶನ್ ಕೂಡ ಯಾವುದೇ ಜಗಳ ಆಗದೆ ಇರತಕ್ಕಂಥ ರೀತಿಯಲ್ಲಿ ಉತ್ತರ ಪ್ರದೇಶದಿಂದ ಉತ್ತರಾಖಂಡವನ್ನು ಬೇರೆ ಮಾಡಿದ್ರು, ಬಿಹಾರದಿಂದ ಜಾರ್ಖಂಡನ್ನು ಬೇರೆ ಮಾಡಿದ್ರು, ಮಧ್ಯಪ್ರದೇಶದಿಂದ ಛತ್ತೀಸ್ಗಢವನ್ನು ಬೇರೆ ರಾಜ್ಯವನ್ನಾಗಿ ಮಾಡಿ ಮೂರು ಇವತ್ತು ಅತ್ಯಂತ ಸುಂದರವಾಗಿ ಆರಾಮವಾಗಿದೆ. ಆ ಮೂರು ರಾಜ್ಯ, ಉತ್ತರಾಖಂಡ ಇದೆ, ಜಾರ್ಖಂಡ್ ಇದೆ, ಛತ್ತೀಸ್ಗಢನೂ ಇದೆ. ಇವತ್ತು ಬೆಳಗಾಂನಲ್ಲಿ ಕಾಂಗ್ರೆಸ್ನವ್ರದ್ದೊಂದು ಬಹುದೊಡ್ಡ ಪ್ರಹಸನ ನಡೀತಾ ಇದೆ, ಗಾಂಧಿ ಭಾರತ ಅಂತ ಹೇಳಿ. ಸಂವಿಧಾನ ಮತ್ತು ಡಾಕ್ಟರ್ ಅಂಬೇಡ್ಕರ್ ಇವತ್ತು ಬಹಳ ಚರ್ಚೆ ಆಗ್ತಾ ಇರ್ತಕ್ಕಂಥ ಎರಡು ಶಬ್ದಗಳು ಅಂತಲ್ಲಿ. ನಮಗೂ ಖುಷಿ. ಆ ಕಾರಣಕ್ಕೆ ಅನೇಕ ಸಂಗತಿಗಳು ಹೊರಗೂ ಬರ್ತಾ ಇದ್ದಾವೆ, ಅನೇಕ ಸಂಗತಿಗಳು ಜನರ ಹತ್ರಕ್ಕೂ ಬರ್ತಾ ಇದ್ದಾವೆ. ಸಂವಿಧಾನಕ್ಕೆ 106 ತಿದ್ದುಪಡಿಗಳು ಇವತ್ತಿನವರೆಗೆ ಆಯ್ತು. ಸಂವಿಧಾನ ಬದಲಾಯಿಸ್ತಾರೆ ಅಂತೇಳಿ ಒಂದು ಚುನಾವಣೆಯನ್ನು ಮುಗಿಸಿದ್ರು ಕಾಂಗ್ರೆಸ್ನವರು. ಗಾಂಧಿ ಹೆಸರು ಹೇಳ್ಕೊಂಡು ಹೇಗೆ 75 ವರ್ಷ ಕಳೆದ್ರು, ಹಾಗೆ ಸಂವಿಧಾನದ ಹೆಸರು ಹೇಳ್ಕೊಂಡು ಒಂದು ಚುನಾವಣೆ ಕೂಡ ಮುಗಿಸಿದ್ರು. ಯಾವ ಗಾಂಧಿ ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ರು, ಇವತ್ತು ಬೆಳಗಾವಿಯಲ್ಲಿ ಅದೇ ಕಾಂಗ್ರೆಸ್ಸಿನ ಅಧಿವೇಶನ ಮಾಡ್ತಾ ಇದ್ದಾರೆ. ಗಾಂಧಿ ಯಾಕೆ ಹೇಳಿದ್ರು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಏನು ಜಂಗಲ್ ರಾಜ್ ನಡೀತಾ ಇದೆ, ಇದು ಗಾಂಧೀಜಿಯವ್ರಿಗೆ ಗೊತ್ತಿತ್ತು. ತನ್ನ ಶಿಷ್ಯರ ಯೋಗ್ಯತೆ ಏನು ಅಂತ ಗಾಂಧೀಜಿಯವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ತನ್ನ ಶಿಷ್ಯರ ಯೋಗ್ಯತೆ ಏನು ಅಂತ ಗಾಂಧೀಜಿಯವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು. ಅವ್ರ ನಿರ್ಮೋಹದಿಂದ, ನಿರ್ಮಮತ್ವದಿಂದ ಅವ್ರು ಹೇಳಿದ್ರು ಕಾಂಗ್ರೆಸ್ ಅನ್ನು ವಿಸರ್ಜನೆ ಮಾಡಬೇಕು ಅಂತ. ಇವತ್ತು ತೆಲಂಗಾಣದಲ್ಲಿ ನಡೀತಾ ಇರ್ತಕ್ಕಂಥ ಆಡಳಿತ ನೋಡಿದಾಗ, ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ಘಟ್ಟಾವಳಿಗಳನ್ನು ನೋಡಿದಾಗ, ಆಡಳಿತ ನಡೆಸುವಂಥವ್ರು ರೂಲ್ ಆಫ್ ಲಾ ಅಂತ ಒಂದು ಕರೀತಾರೆ ಅಂತ. ನೀವು ದೇವೇಗೌಡರ ಹತ್ರನೋ, ಯಡಿಯೂರಪ್ಪನವ್ರ ಹತ್ರನೋ, ಮದನ್ ಗೋಪಾಲ್ ಅವ್ರ ಹತ್ರನೋ ಕೇಳಿದ್ರೆ ಸುಂದರವಾಗಿ ವರ್ಣಿಸ್ತಾರೆ ಅದನ್ನ. ವಾಟ್ ಈಸ್ ರೂಲ್ ಆಫ್ ಲಾ ಅಂತ. ಒಂದು ಆಡಳಿತ ನಡಿಬೇಕಾಗಿರ್ತಕ್ಕಂಥದ್ದು ರೂಲ್ ಆಫ್ ಲಾ ಇಂದ. ಆ ರೂಲ್ ಆಫ್ ಲಾ ಇಲ್ದಿದ್ರೆ ಅದು ಜಂಗಲ್ ರಾಜ್ ಆಗುತ್ತದ. ಅದನ್ನ ಜಂಗಲ್ ರಾಜ್ ಅಂತ ಕರೀತಾರೆ. ಇವತ್ತು ಕರ್ನಾಟಕದಲ್ಲೋ ತೆಲಂಗಾಣದಲ್ಲೋ ನಡೀತಾ ಇರ್ತಕ್ಕಂಥದ್ದು ಜಂಗಲ್ ರಾಜ್ ಅನ್ನೋದು ಬಿಟ್ರೆ ಇನ್ಯಾವುದೂ ಕೂಡ ಅಲ್ಲ. ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ನಾನು ಆಗ್ಲೇ ಹೇಳಿದೆ, ಅಂಬೇಡ್ಕರ್ ಹೇಳಿರ್ತಕ್ಕಂಥ ಎಲ್ಲ ಆಶಯಗಳನ್ನ ಪೂರೈಸಿರೋದು ಕಾಂಗ್ರೆಸ್ಸೇತರ ಸರ್ಕಾರಗಳು ಕಾಂಗ್ರೆಸ್ಸೇತರ. ಡಾಕ್ಟರ್ ಅಂಬೇಡ್ಕರ್ 370ನೇ ವಿಧಿಗೆ ಅತ್ಯಂತ ದೊಡ್ಡ ವಿರೋಧಿ ಇದ್ದವರು. ಇಡೀ ದೇಶದಲ್ಲಿ 500ಕ್ಕಿಂತ ಜಾಸ್ತಿ ಸಂಸ್ಥಾನಗಳನ್ನ ಗೃಹ ಮಂತ್ರಿ ಪಟೇಲ್ ಇಟ್ಕೊಂಡ್ರು. ಇದನ್ನ ನಾನೆಲ್ಲ ಭಾರತದೊಳಗೆ ತಗೊಂಡ್ಬರ್ತೀನಿ, ಸರಿ ಮಾಡ್ತೀನಿ ಅಂತ. ಒಂದು ಕಾಂಗ್ರೆಸ್ನವ್ರು ನೆಹರು ಕೊಟ್ರು, ಯಾವುದು? ಜಮ್ಮು ಕಾಶ್ಮೀರ. ಇನ್ನು ಉಳಿದಿದ್ದು ಹೈದರಾಬಾದ್, ಜುನಾಗಢ ಇವೆಲ್ಲವೂ ಅದನ್ನ ಸರ್ದಾರ್ ಪಟೇಲ್ರಿಗೆ ಜವಾಬ್ದಾರಿ ಕೊಟ್ರು. ಒಂದು ನನಗೆ ಅಂತ ಜಮ್ಮು ಕಾಶ್ಮೀರ ತಗೊಂಡ್ರು. ನೀವೇ ಹೇಳಿ ಒಂದ್ಸಲಿ, ಆ 562 ವಿವಾದದಲ್ಲಿದೆಯೋ ಅಥವಾ ಜವಾಹರ್ಲಾಲ್ ನೆಹರು ಯಾವುದನ್ನ ನಾನು ಸರಿ ಮಾಡ್ತೀನಿ ಅಂತ ತಗೊಂಡ್ರೋ ಅದು ಇವತ್ತು ವಿವಾದದಲ್ಲಿ ಇದೆಯೋ ಅಂತ ಕೇಳಿದ್ರೆ, ಇವತ್ತು ಅಂಬೇಡ್ಕರ್ ಆಶಯಕ್ಕೆ ವಿರುದ್ಧವಾಗಿ ನಡೀತಾ ಇರೋದು ಜಮ್ಮು ಕಾಶ್ಮೀರದ ಸಂಗತಿಗಳು. ಸರ್ದಾರ್ ಪಟೇಲ್ ಇವತ್ತು ಎಲ್ಲವನ್ನೂ ಸೇರಿಸಿದ್ದಾರೆ ಭಾರತದ ಜೊತೆಗೆ. ಇವತ್ತು ಹೈದರಾಬಾದಲ್ಲಿ ಸಮಸ್ಯೆ ಇಲ್ಲ, ಇವತ್ತು ಜುನಾಗಢಲ್ಲಿ ಸಮಸ್ಯೆ ಇಲ್ಲ, ಯಾವ ಜಾಗದಲ್ಲೂ ಕೂಡ ಇವತ್ತು ಸಮಸ್ಯೆ ಇಲ್ಲ. ಇವತ್ತು ಜಮ್ಮು ಕಾಶ್ಮೀರಲ್ಲಿ ಸಮಸ್ಯೆ ಇದೆ. ಯಾಕೆ ಅಂತ ಕೇಳಿದ್ರೆ, ಆ ಕುಟುಂಬದ್ದು, ಆ ಪಕ್ಷದ ದೇಣಿಗೆ ಇವತ್ತು ನಮ್ಮ ಪಕ್ಷಕ್ಕೆ, ನಮ್ಮ ದೇಶಕ್ಕೆ. 106 ಸಂವಿಧಾನ ತಿದ್ದುಪಡಿಗಳನ್ನ ಮಾಡ್ತಾರೆ. ನಾನು ಅದ್ರ ಬಗ್ಗೆನೂ ವಿವರವಾಗಿ ಹೇಳಕ್ ಹೋಗೋದಿಲ್ಲ. ನಾನು ಕೇವಲ ಅಟಲ್ಜಿ ಅವ್ರ ಬಗ್ಗೆ ಮಾತ್ರ ಮಾತಾಡ್ತೀನಿ ಒಂದ್ಸಲಿ. ಆ 106 ಸಂವಿಧಾನದ ತಿದ್ದುಪಡಿಗಳಲ್ಲಿ 75 ಮಾಡಿರೋದು ಕಾಂಗ್ರೆಸ್ನವರು. ಅದನ್ನು ಸ್ಮರಣೆ ಮಾಡ್ಕೊಳ್ಬೇಕು. ಬೆಳಗಾಂನಲ್ಲಿ ಬರೇ ದೊಡ್ಡ ಪೆಂಡಾಲ್ ಹಾಕಿದ್ರೆ ಅಥವಾ ಬಹಳ ಊಟ ಹಾಕಿದ್ರೆ ಎರಡಕ್ಕೂ ತಾಕತ್ತಿದೆ ಕರ್ನಾಟಕದ ಕಾಂಗ್ರೆಸ್ಸಿಗೆ. ಇಡೀ ದೇಶದಲ್ಲಿರೋ ಕಾಂಗ್ರೆಸ್ನವ್ರಿಗೆಲ್ಲ ಊಟ ಹಾಕ್ಬೋದು, ಯಾಕಂದ್ರೆ ಇಡೀ ದೇಶದ ರಾಜ್ಯಗಳ ಚುನಾವಣೆನೆಲ್ಲ ಕರ್ನಾಟಕದಿಂದಲೇ ನಡೆಸ್ತಾರೆ. ಹೀಗಾಗಿ ಊಟನೂ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ ನಮಗೆ. ಆದ್ರೆ ಕಾಂಗ್ರೆಸ್ ಯಾವ ಕಾರಣಕ್ಕೆ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತು ಅಂತ ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ನವ್ರು ಸ್ಮರಣೆ ಮಾಡಬೇಕು. ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಮಂತ್ರಿಮಂಡಲದಿಂದ ಯಾಕೆ ರಾಜೀನಾಮೆ ಕೊಟ್ಟರು ಅನ್ನೋದನ್ನ ಕಾಂಗ್ರೆಸ್ ತನ್ನ ಅಧಿವೇಶನದಲ್ಲಿ ಒಂದ್ಸಲಿ ಚರ್ಚೆ ಮಾಡಬೇಕು. ಆಮೇಲೆ ಸಂವಿಧಾನದ ಪುಸ್ತಕ ತೋರಿಸ್ಬೇಕು, ಆಮೇಲೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರನ್ನ ಹೇಳ್ಬೇಕು ಅನ್ಸಲ್ಲ. ಇವತ್ತು ಸಾರ್ವಜನಿಕ ಡೊಮೈನ್ ಅಲ್ಲಿ ಇದೆ. ಅಂಬೇಡ್ಕರ್ ಹೇಳಿದ್ದಾನೆ, ಅಂಬೇಡ್ಕರ್ ರಾಜೀನಾಮೆ ಪತ್ರ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಇಲ್ಲ. ಅಂಬೇಡ್ಕರ್ ರಾಜೀನಾಮೆ ಪತ್ರ ಏನಿದೆ ಅದು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಕಾಂಗ್ರೆಸ್ನವ್ರಿಗೆ ಬಹಳ ಸಲಿ ಇನ್ಕನ್ವೀನಿಯಂಟ್ ಟ್ರೂತ್ ಅಂತ ಕೆಲವು ಇರ್ತಾವ ಒಂದ್ಸಲಿ ಸಾರ್ವಜನಿಕ ಜೀವನದಲ್ಲಿ. ಇನ್ಕನ್ವೀನಿಯಂಟ್ ಟ್ರೂತ್ ಅಂತ ಸತ್ಯ, ಆದ್ರೆ ಅದು ಅಷ್ಟು ನಮ್ಗೆ ಇಷ್ಟ ಆಗುವಂತ ಸತ್ಯ ಅಲ್ಲ, ಅದನ್ನ ಮರೆ ಮಾಡಿಬಿಡ್ತಾರೆ ಒಂದ್ಸಲ. ಅಂಬೇಡ್ಕರ್ ಅವ್ರ ರಾಜೀನಾಮೆ ಅವ್ರಿಗೊಂದು ಇನ್ಕನ್ವೀನಿಯಂಟ್ ಟ್ರೂತ್ ಅದು.
ನಡೆದೇ ಹೋಗಿತ್ತು ಒಂದ್ಸರಿ. ಆ ಪತ್ರ ರಾಷ್ಟ್ರಪತಿ ಭವನದಲ್ಲಿ ಸಿಗೋದಿಲ್ಲ. ಆದ್ರೆ ಭವನದಲ್ಲಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನಮ್ಗದ್ ಗೊತ್ತಾಗಲ್ಲ ಅಂತಿಲ್ಲ. ಯಾಕಂದ್ರೆ BR ಅಂಬೇಡ್ಕರ್ ಅವರು ಆ ಕಾಲದ ಕಾಂಗ್ರೆಸ್ ಮತ್ತು ನೆಹರು ಮತ್ತೆ ಆ ಕುಟುಂಬದ ಹಣೆ ಬರ ನಂತರದ ದಿನಗಳಲ್ಲಿ ಗೊತ್ತಿದ್ದು ಅವ್ರು ಎದ್ದು ನಿಂತ್ಕೊಂಡು ಸಂಸತ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಒಂದ್ಸರಿ 40 ನಿಮಿಷ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾನು ಯಾಕೆ ರಾಜೀನಾಮೆ ಕೊಟ್ಟೆ ಅಂತ. ಯಾಕಂದ್ರೆ ಈಗಲೂ ಸುಳ್ಳು ಹೇಳೋದು ಕಾಂಗ್ರೆಸ್ನವರು, ಆಗ್ಲೂ ಸುಳ್ಳು ಹೇಳ್ತಾ ಇದ್ದಿದ್ದು. ಅದಕ್ಕೆ ಗಾಂಧೀಜಿ ಹೇಳಿದ್ದು, ನಾನು ಸತ್ಯವನ್ನು ನಂಬ್ಕೊಂಡು ಬಂದವನು, ನನ್ನ ನಂತರದವ್ರು ನೀವು ಕಾಂಗ್ರೆಸ್ಸಿಗೆ ಸುಳ್ಳನ್ನ ಆಧಾರ ಆಗ್ಬಾರ್ದು, ಅದಕ್ಕೆ ವಿಸರ್ಜನೆ ಮಾಡಿ ಅಂತ ಹೇಳಿದ್ದು.